ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಮಂಡೇ ನಿನ್ನೆ ಏನಾಗಿತ್ತು ಅಂದರೆ ಟ್ರೇಡಿಂಗ್ ನಾನು ಗೋಲ್ಡ್ ಮಾಡೋದ್ರಿಂದ. ಸೊ ಫ್ರೈಡೇ ಒಂದು ಸಡನ್ ಫಾಲ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಸ್ಟ್ರಕ್ಚರ್ ಬಿಲ್ಡ್ ಆಯಿತು. ಅಂದರೆ ಪ್ರೀವಿಯಸ್ ಸ್ಟ್ರಕ್ಚರ್, ಇಂಟರ್ನಲ್ ಸ್ಟ್ರಕ್ಚರ್ ಎಲ್ಲ ಬ್ರೇಕ್ ಆಗಿ ಬುಲಿಶ್ ಮೂಮೆಂಟಮ್ ಕಾಣಿಸ್ತಾ ಇತ್ತು. ಸೊ ಈಗೇನಾಯಿತು ಅಂತಂದರೆ ನಮಗೆ ಗೊತ್ತು, ನೀವು ಪ್ಲೇ ಲಿಸ್ಟ್ ನೋಡಿದರೆ ಇಲ್ಲಿ ಪ್ಲೇ ಲಿಸ್ಟ್ ಒಳಗಡೆ ಹಾಕಿರ್ತೀನಿ, ನಿಮ್ಗೆ ಗೊತ್ತು ನಾನು ಯಾವ ಥರ ಇದು ಮಾಡ್ತೀನಿ ಅಂತ. ಅದೇ ಥರ ವೀಡಿಯೋಸು ಮೀನ್ಸ್ ಅದೇ ಥರ ರಿಲೇಟೆಡ್ ಟ್ರೇಡಿಂಗ್ನೇ ನಾನು ಮಾಡೋದು. ಅದನ್ನೇ ಫಾಲೋ ಮಾಡ್ತೀನಿ. ಆಲ್ಮೋಸ್ಟ್ 2 years ಆಗಿದೆ. ಅದನ್ನೇ ಈಗಲೂ ಫಾಲೋ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನೀವು ಇದನ್ನು ಫಾಲೋ ಮಾಡಬೇಕಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ ವಿಡಿಯೋ, ಆಲ್ ಯು ನೀಡ್ ಟು ಬಿಕಮ್ ಪ್ರಾಫಿಟಬಲ್ ಅಂತ ನೀವು ನೋಡ್ಕೊಳ್ಳಿ. ಓಕೆನಾ. ಪ್ಲೇ ಲಿಸ್ಟ್ ಒಳಗಡೆ ಇದಾವೆ ಎಲ್ಲ ಫುಲ್ ಕ್ಲಾಸ್ಗಳು, ಅಂದರೆ ಯಾವ ಥರ ಟ್ರೇಡ್ ಮಾಡ್ತೀವಿ ಅಂತ. ಸೊ ಈಗ ಮಾರ್ಕೆಟ್ ಹೈಯರ್ ಹೈ ಮಾಡ್ತು. ಸೊ ಈ ಹೈಯರ್ ಹೈ ಮಾಡಿದ್ಮೇಲೆ ಮತ್ತೆ ನಮಗೆ ಬುಲಿಶ್ ಇದೆ ಅಂತ ಗೊತ್ತಾಯಿತು, ಮೇಲ್ಗಡೆ ಹೋಗುತ್ತೆ ಇನ್ನೂ ಪ್ರೈಸ್ ಅಂತ ಗೊತ್ತಾಗಿತ್ತು. ಸೊ ನಾನೇನು ಮಾಡಿದೆ, ಒಂಚೂರು ಔಟ್ ಆಫ್ ದ ಟೈಮ್ ತೊಗೊಂಡೆ, ಅಂದರೆ 5 ಗಂಟೆಗೆ ಎಂಟ್ರಿ ತೊಗೊಂಡೆ. ಇಲ್ಲೆಲ್ಲ ತೊಗೊಂಡೆ ಎಂಟ್ರಿ ನಾನು 5 ಗಂಟೆಗೆ ತೊಗೊಂಡಿದ್ದು. ಕರೆಕ್ಟಾಗಿ ಇಲ್ಲಿ ತಗೊಂಡೆ, ಆಯ್ತಾ. ಅಲ್ಲಿಂದ ಇಲ್ಲಿ ತನಕ ಲೈಕ್ 1 ಅವರ್ ರೇಂಜಿಂಗ್ ಇತ್ತು. ಅಂದರೆ ಮಾರ್ಕೆಟ್ ಮೇಲೂ ಹೋಗ್ತಿಲ್ಲ, ಕೆಳಗೂ ಹೋಗ್ತಿಲ್ಲ, ಆ ಥರ ಸ್ಟಕ್ ಆಗೋಗಿತ್ತು. ನಾನೇನು ಮಾಡಿದೆ, ಲಾಸ್ ಮಾಡ್ಕೊಳ್ಳೋದು ಬೇಡ, ಒಂಚೂರು ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಅಂತ. ಸ್ಪೈಕ್ ಈ ಥರ ಮೇಲೆ ಕೆಳಗಡೆ ಸ್ಪೈಕ್ ಮಾಡಿ ನೋಡಿ, ನಂದು ಇಲ್ಲೇ ಲಾಸ್ ಆಗಬೇಕಾಗಿತ್ತು. ಎಲ್ಲಿ ಈ ಝೋನಲ್ಲಿ ಲಾಸ್ ಆಗಬೇಕಾಯಿತು. ಲಾಸ್ ಆಗಲಿಲ್ಲ, ಲಕ್ಕಿಲಿ ಸೇವ್ ಆದೆ. ಸೊ ನಾನೇನು ಮಾಡಿದೆ, ಇದು ಪ್ರಾಫಿಟ್ ಆಗೋದು ಬೇಡ, ಲಾಸ್ ಆಗೋದು ಬೇಡ, ಒಂಚೂರು ಪ್ರಾಫಿಟಲ್ಲಿ ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗೋಣ ಅಂತ ನಾನು ಪ್ರಾಫಿಟ್ನ ಇಲ್ಲಿಟ್ಟೆ. ಜಸ್ಟ್ ಸ್ಪೈಕ್ ಕೊಡ್ತು, ಈ ವೀಕಲ್ಲೆಲ್ಲ ಸ್ಪೈಕ್ ಕೊಡ್ತು. ನಾನು ಸ್ಪ್ರೆಡ್ಸ್ ಇರುತ್ತಲ್ಲ, ಸ್ಪ್ರೆಡ್ಸಲ್ಲಿ ಇಲ್ಲಿ ಸ್ಪೈಕ್ ಕೊಡ್ತು. ಅದು ಒಂಥರ ಖುಷಿ ಆಯಿತು, ಹುಡುಗರು ಲಾಸ್ ಆಗೋದು ಬಿಟ್ಟು ಏನೋ ಒಂಚೂರು ಲಾಭದಲ್ಲಿ ಎಕ್ಸಿಟ್ ಆಯಿತು ಅಂತ. ಬಟ್ ಅದಾಗಿದ್ದ ಒಂದು ನೆಕ್ಸ್ಟ್ ಮೂಮೆಂಟ್, ಅಂದರೆ ನೆಕ್ಸ್ಟ್ 3 ಮಿನಿಟ್ಸ್ ಕ್ಯಾಂಡಲ್ಲು ನಾನು ಟಿ ಪಿ ಇಟ್, ಅಂದರೆ 1:2 ನೋಡಿ ನೀಟಾಗಿ 2.15 ಕಾಣಿಸ್ತಿದೆ. ಅಲ್ಲಿ ಪ್ರೀವಿಯಸ್ ಹೇಗೆ ಇಟ್ಕೊಂಡಿದ್ದೆ, ಅಲ್ಲಿ ಟಿ ಪಿ ಇಟ್ ಆಗೋಯ್ತು. ರಿಗ್ರೆಟ್ ಆಯಿತು, ಹೋಲ್ಡ್ ಮಾಡಿದ್ರೆ ಬೆಟರ್ ಆಗಿತ್ತು ಅಂತ. ಬಟ್ ನನಗೆ ಒಂದೇ ಒಂದು ಕಾಡಿದ್ದೇನು ಅಂತಂದರೆ, ಈ ರೇಂಜಿಂಗ್, ಈ 1 ಅವರ್ ಏನು ರೇಂಜ್ ಮಾಡ್ತಲ್ಲ, ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಎಂಟ್ರಿ ತೊಗೊಂಬರ್ದಾಗಿತ್ತು. ಈ 5 o'clock ನಾನು ಪ್ರಾಪರ್ ಎಂಟ್ರಿ ಇಲ್ಲೆಲ್ಲರೂ ಇರಬೇಕಾಗಿತ್ತು, ಅಂದರೆ 6 o'clock ನ್ಯೂ ಯಾರ್ಕ್ ಸೆಷನ್ ಓಪನಿಂಗ್ಗೆ. ಬಟ್ ಏನು ಮಾಡೋಂಗಿಲ್ಲ, ಲೆಸನ್ ಕಲಿತಾನೆ ಇರ್ತೀವಿ, ಅದು ಆಗ್ತಾನೆ ಇರುತ್ತೆ ಅದೊಂದು ಪ್ರೊಸೆಸ್ಸಲ್ಲಿ. ಸೊ ಇದು ನಂದು ಬ್ರೇಕ್ ಇವನ್ ಆಯಿತು ನಿನ್ನೆ ಒಂದು ಟ್ರೇಡ್. ಆಮೇಲೆ ಏನು ಮಾಡಿದೆ, ನೆಕ್ಸ್ಟು ನಾನು ನೋಡ್ತಾ ಇದ್ದೆ, ಮಾರ್ಕೆಟು ನಮ್ಗೆ ಇಲ್ಲಿ ಎಂಟ್ರಿ ಕೊಡದಲ್ಲೇ ಮಿಸ್ ಆಯಿತು. ಎಲ್ಲಿ ಈ ಝೋನಲ್ಲಿ ಈ ರೇಂಜಿಂಗ್ ಮಾರ್ಕೆಟ್ ಇರೋದ್ರಿಂದ ಅರ್ಲಿ ಬಯರ್ಸ್ ನಾನು 1:2 ಎಕ್ಸಿಟ್ ಆಗ್ತಿದೆ. ಬಟ್ ಇನ್ನೂ ಯಾರು ಲಾಂಗ್ ಟರ್ಮ್ ಹೋಲ್ಡಿಂಗ್ ಇಟ್ಕೊಂಡಿರ್ತಲ್ಲ, ಅವ್ರದೆಲ್ಲ ಇಲ್ಲಿ ಎಸ್ ಇದ್ರ ಕೆಳಗೆ ಇಟ್ಟಿರ್ತಾರಲ್ಲ, ಆಫ್ಕೋರ್ಸ್ ಅಲ್ಲೇ ಇಟ್ಟಿರ್ತಾರೆ. ಸೊ ಏನಾಯ್ತು, ಅಲ್ಲಿ ಬಂದ ತಕ್ಷಣ ಇಲ್ಲಿ ವೀಕಲ್ಲಿ ಅವ್ರದೆಲ್ಲ ಸ್ಟಾಪ್ ಲಾಸ್ ತಗೊಂಡು ನಾನು ನೋಡ್ತಾ ಇದ್ದೆ, ನಮ್ಗೆ ಎಂಟ್ರಿ ಎಲ್ಲೂ ಪ್ರಾಪರ್ ಆಗಿ ಸಿಗಲ್ಲ. ನನಗೆ ಇದು ರೀಟೆಸ್ಟ್ ಬರಬೇಕಾಯ್ತು ಈ ಝೋನ್ಗೆ. ಅಂದರೆ ಇಲ್ಲಿ ಹೋಯ್ತಲ್ಲ, ಇಲ್ಲಿ ಈ ಬೈ ಹೋಗಿದ್ದು, ತಡಿ ನಾನು ತೋರಿಸ್ತೇನೆ. ಈ ಬೈ ಹೋಯ್ತಲ್ಲ, ಈ ಬೈ ಹೋಗಿದ್ದು ನನಗೆ ವಾಪಸ್ ಇಲ್ಲಿ ರೀ ಎಂಟ್ರಿ ಬರಬೇಕಾಯ್ತು. ಈ ಥರ ರೀ ಎಂಟ್ರಿ ಬಂದು ಹಿಂಗೆ ಹೋಗಿದ್ರೆ ನಂಗೆ ವ್ಯಾಲಿಡ್ ಆಗೋದು. ಬಟ್ ಏನಾಯ್ತು, ನನ್ನ ಟೈಮಲ್ಲಿ ಅಂದರೆ ನಾನು 7:30 8 o'clock ಏನು ನಾವು ನ್ಯೂ ಯಾರ್ಕ್ ಸೆಷನ್ ಟ್ರೇಡ್ ಮಾಡ್ತೀವಿ, ಆ ಟೈಮಲ್ಲಿ ಅಲ್ಲಿ ಬರಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೆ. ಮತ್ತೆ ಈ ಒಂದು ಡಿಮ್ಯಾಂಡ್ ಝೋನ್ ನೀಟಾಗಿ ಕ್ರಿಯೇಟ್ ಆಯಿತು. 1 minute ನಮಗೆ ನೀಟಾಗಿ ಕಾಣುತ್ತೆ. ಎಲ್ಲೋಯ್ತಿದ್ದು, ಇಲ್ಲಿ ನೋಡಿ, ಈ ಥರ ಇಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು. ನನಗೆ ಇಲ್ಲಿ ಗೊತ್ತಾಯಿತು, ಈ ಥರ ಬ್ರೇಕ್ ಆದಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಯಾವುದೇ ಥರ ಗ್ರೂಮ್ ಇಲ್ಲ, ಮೀನ್ಸ್ ಖಾಲಿ ಸ್ಪೇಸ್ ಇದೆ ಮೇಲ್ಗಡೆ ಸಪ್ಲೈ ತನಕ ಹೋಗೋಕ್ಕೆ. ತುಂಬ ಈ ಕಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿದೆ ಸಪ್ಲೈ, ಇಲ್ಲಿದೆ ಮೇಲ್ಗಡೆ, ಇಲ್ಲಿ ತನಕ ಗ್ರೂಮ್ ಇದೆ. ಅಂದರೆ ನಾವು ಆ ಸ್ಪೇಸನ್ನು ನಾವು ಆಟ ಆಡ್ಬೋದು, ಮೀನ್ಸ್ ಪ್ರಾಫಿಟಿಗೆ ರನ್ ಆಗೋ ಥರ ಬಿಡ್ಬೋದು. ಸೊ ಏನಾಯಿತು, ನಾನು ಈ ಡಿಮ್ಯಾಂಡ್ ನೋಡ್ಕೊಂಡೆ ಅಲ್ವಾ, ಇಷ್ಟೇ ಡಿಮ್ಯಾಂಡ್ ಬೇಕಾಗಿರೋದು. ಇದನ್ನು ಆರ್ಡರ್ ಬ್ಲಾಕ್ ಅಂತಿರೋ ಡಿಮ್ಯಾಂಡ್ ಅಂತೀರೋ ಏನಾರು ಅಂದ್ಕೊಳ್ಳಿ. ಬಟ್ ನೋಡಿ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂಡೆ. 1 minute ಇನ್ನೂ ರಿಫೈನ್ ಮಾಡೋದು ಪ್ರಾಪರ್ ಎಂಟ್ರಿ ಸಿಗೋಕ್ಕೆ. ಓಕೆನಾ. ಸೊ ಎರಡೂ ಇಲ್ಲಿ ಲೆಫ್ಟ್ ಸೈಡಲ್ಲೋ ರೈಟ್ ಸೈಡಲ್ಲ ಫೋಟೋ ಹಾಕ್ತೀನಿ ನೋಡಿ, ನಾನು ಎಂಟ್ರಿ ತೊಗೊಂಡಿದ್ದು. ನಾವೇನು ಪ್ಲಾನ್ ಮಾಡ್ತೀವಿ ಅದನ್ನು ಟ್ರೇಡ್ ತೊಗೋಬೇಕು, ಅಷ್ಟೇ ನಮ್ಮ ಪ್ಲಾನ್, ಆಯಿತಾ. ನೀಟಾಗಿ ಇಲ್ಲಿಗೆ ಬಂತು, ಈ ಪಿನ್ ಪಾಯಿಂಟಲ್ಲಿ ನಾನು ಎಂಟ್ರಿ ತೊಗೊಂಡೆ. ಈ ಎಂಟ್ರಿ ತೊಗೊಂಡ ತಕ್ಷಣ ನೀಟಾಗಿ ಇದು ಆ್ಯಕ್ಚುಲಿ ಓವರ್ ನೈಟ್ ಟ್ರೇಡ್, ಇದು ಆ ಥರ ಮಾಡಬಾರ್ದು. ನಾನು ಒಂದೇ ರೀಸನ್ ಏನಕ್ಕೆ ಈ ಟ್ರೇಡ್ನ ರಾತ್ರಿ ಕ್ಯಾಪ್ಚರ್ ಮಾಡಿದ್ದು ಅಂತಂದರೆ, ಇಷ್ಟು ಮೊಮೆಂಟಮ್ ಇದೆ ಅಂತಂದರೆ ಈ ಮೊಮೆಂಟಮ್ ಕೊಟ್ಟೇ ಕೊಡುತ್ತೆ. ಅದೊಂದು ರೀಸನ್, ಅದು ಬೈ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಈ ಮೊಮೆಂಟಮ್ ಕೊಟ್ಟಿದ್ದೆ ಅಂದರೆ ಈ ಮೊಮೆಂಟಮ್ ಕೊಡಲೇಬೇಕು ಅನ್ನೋದು ಒಂದು ನನ್ನ ಮೈಂಡಲ್ಲಿ ಇತ್ತು. ಪರವಾಗಿಲ್ಲ, ಎಸಲ್ ಹೋದ್ರೆ ಹೋಗ್ಲಿ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಏನಾಯಿತು, ಟ್ಯಾಪ್ ಆಗಿಬಿಟ್ಟು ನೀಟಾಗಿ ಎಂಟ್ರಿ ಕೊಟ್ಟು ಟಿ ಪಿ ಆಯಿತು. ಇದು 3:15, ಅಂದರೆ 3:24 ಏನು. ನಾನು ಆ್ಯಕ್ಚುಲಿ 1:2 ಟಾರ್ಗೆಟ್ ಮಾಡ್ತೀನಲ್ಲ, ನೋಡಿ ಇಲ್ಲಿಗೆ 1:2 ಆಗಿತ್ತು. ಬಟ್ ಏನಾಯಿತು, ಇದು ಇಟ್ಕೊಂಡಿದ್ದೆ ನಾನು 3:15ಗೆ ಕರೆಕ್ಟಾಗಿ ತೋರಿಸಿ ನೋಡಿ. ಇದು ಒಂದು ಸೆಕೆಂಡ್, ಇದು 4 ಗಂಟೆ 3:24, ಇಲ್ಲಿಗೆ ಅಲ್ಲ 3:25, 3:24 ಅಂದ್ಕೊಂಡೆ. ಓಕೆ, ಇಲ್ಲಿಗೆ ಬಂದಾಗ ನಾನು ಎಕ್ಸಿಟ್ ಮಾಡಿದೆ. ಓಕೆನಾ. 3:24 ಅಂದರೆ ಈ ಲೆವೆಲ್ ಅಂದ್ಕೊಡಿ, ಇಲ್ಲಿಗೆ ಹೋಯ್ತು ಅಂದ್ರೆ ಸೇಮ್ ಪ್ರೈಸೇ ಬರುತ್ತೆ, ಸೇಮ್ ಪ್ರಾಫಿಟ್ ಆಯಿತು. ಸೊ ಇದು ನನ್ನ ಎಂಟ್ರಿ ಆಗಿತ್ತು, ಇಲ್ಲಿ ಎಕ್ಸಿಟ್ ಆಗಿದ್ದು, ಬಟ್ ಸೇಮ್ ಝೋನಲ್ಲಿ ಇರೋದ್ರಿಂದ ಹಂಗೆ ಮಾಡಿದ್ದೀನಿ. ಓಕೆನಾ.
ಸೊ ಇದು ರಾತ್ರಿ ಎಕ್ಸಿಟ್ ಮಾಡ್ಬಿಟ್ಟೆ. ಎಕ್ಸಿಟ್ ಮಾಡಿದ್ ಏನಕ್ಕೆ ಅಂದ್ರೆ ಓವರ್ ನೈಟ್ ಏನ್ ಬೇಕಾದ್ರೂ ಆಗ್ಬೋದು. ಈಗ ನನ್ಗೆ ರಿಗ್ರೆಟ್ ಇರಬಾರ್ದು. 1:2 ತಗೊಂಡೆ ಅಲ್ವಾ, ನಾನು ಹೊರಗಡೆ ಬಂದೆ. ಬಟ್ ಮಾರ್ಕೆಟ್ ಇನ್ನೂ ಮೇಲ್ ಹೋಗ್ಬೋದಾಗಿತ್ತು. ಲಕ್ಕಿಲಿ ನನಗೆ ಖುಷಿ ಕೊಡ್ಸಕ್ಕೋಸ್ಕರ ಅದು ಬಂದು ಎಸ್ ಎಲ್ ಇಟ್ಟಾಗಿದೆ. ಅಂದ್ರೆ ನಾನು ಏನಾರು ಇನ್ನೂ ಎಂಟ್ರಿಲಿ ಇದ್ದು ಬೆಳಿಗ್ಗೆ ನೋಡ್ಕೊಂಡ ಬಿಡುಗರು ಅಂತ ಅನ್ಕೊಂಡಿದ್ರೆ ಮಾರ್ಕೆಟ್ ಹಂಗೆ ಬಂದ್ಬಿಟ್ಟು ನಾನು ಸ್ಟಾಪ್ ಲಾಸ್ ತಿಂದಾಕ್ಬಿಡೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಇನ್ನೂ ಮೇಲ್ ಹೋಗಿಲ್ಲ, ಅಲ್ಲಿ ಬಂದು ಸಡನ್ ಆಗಿ ಡ್ರಾಪ್ ಆಗ್ಬಿಡು, ಅಗ್ರೆಸಿವ್ ಆಗಿ ಡ್ರಾಪ್ ಆಗಿದೆ. ಸೊ ಇದು ನನ್ನ ಮಂಡೇ ಟ್ರೇಡ್. ಈ ತರ ನಾನು ಅನಲೈಸ್ ಮಾಡ್ತೀನಿ. ಈ ತರ ಚೆನ್ನಾಗಿರುತ್ತೆ. ಆದಷ್ಟು ಲೈವ್ ಅಲ್ಲಿ ಟ್ರೇಡ್ ನ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತೀನಿ, ಯಾಕೆಂದ್ರೆ ರಾತ್ರಿ ಆಗಿರೋದನ್ನ ಮಲ್ಕೋತಾ ಇದ್ದೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗಿಲ್ಲ. ಸೊ ಈ ತರ ಮಾಡ್ತೀನಿ. ಸೊ ಈಗ ಇದು ಒಂದು 12 o'clock ಒಳಗಡೆ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತೆ. ಸೊ ಇವತ್ತು ಲಂಡನ್ ಸೆಷನ್ಗೆ ಏನ್ ಪ್ಲಾನ್ ಅಂತ ಅಂದ್ರೆ, ಈ ಸ್ಟ್ರಕ್ಚರ್ ಬ್ರೇಕ್ ಆದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ 5189 ಇದು ಪ್ರೀವಿಯಸ್, ಈ ಸ್ಟ್ರಕ್ಚರ್ ಬ್ರೇಕ್ ಆದ್ರೆ ಇದು ಮಾರ್ಕ್ ಮಾಡಿರೋ ಕಾರಣ ಏನಂದ್ರೆ ಈ ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ ಅಂದ್ರೆ ಇಲ್ಲಿರೋದು ಪ್ರೈಸ್ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಅದಕ್ಕೆ ಬುಲಿಶ್ ಮೊಮೆಂಟಮ್ ಇನ್ನೂ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನಿಯರ್ ಬೈ ಡಿಮ್ಯಾಂಡ್ ನೋಡ್ಕೊಂಡು 5 ಮಿನಿಟ್ಸ್ ನಾನು ಪ್ರಿಫರ್ ಮಾಡ್ತೀನಿ. ಅಥವಾ ಇನ್ನೂ ನಿಯರ್ ಬೈ ಆದ್ರೆ ಒಳ್ಳೆ ಡಿಮ್ಯಾಂಡ್ ಸಿಕ್ಕಿದ್ರೆ ಅಲ್ಲಿಗೆ ಎಂಟ್ರಿ ಕೊಟ್ರೆ ನೆಕ್ಸ್ಟ್ ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ಓಕೆನಾ. ಸೊ ಅದು ಮತ್ತೆ ನಮ್ಗೆ ಇಂಟರ್ನಲ್ ಸಪ್ಲೈ ಆಗುತ್ತೆ. ಸೊ 1:2 ಆರಾಮಾಗಿ ಬಂದೇ ಬರುತ್ತೆ. ಅಷ್ಟ್ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ನಿಮ್ಮ ರಿಸ್ಕ್ ಮೇಲ್ಗಡೆ ನೀವು ಮಿಕ್ಕಿದ ಎಷ್ಟು ಎಲ್ಲಿ ತನಕ ಬೇಕಾದ್ರೂ ಟಾರ್ಗೆಟ್ ಮಾಡ್ಕೋಬಹುದು. ಸೊ ಇದು ಇವತ್ತಿನ ಪ್ಲಾನ್. ಸೊ ಆಮೇಲೆ ಮತ್ತೆ ಇದ್ರ ಜೊತೆ ಇದು ಮಂಡೇ ನಾನು ತಗೊಂಡಿದ್ದ 2 ಟ್ರೇಡ್ಸ್, ಒಂದು ಆಲ್ಮೋಸ್ಟ್ ಬ್ರೇಕ್ ಇವನ್ ಅಂತ ಅನ್ಕೊಳ್ಳಿ, ಇನ್ನೊಂದು 1:2 ತಗೊಂಡೆ. ಸೊ 2% ಅಪ್. ಸೊ ಈ ತರ ಪ್ಲಾನ್ ಮಾಡ್ಕೋಬೇಕು ಟ್ರೇಡ್ಸ್ ನ. ನಾವ್ ಏನ್ ಗೊತ್ತಾ, ನಾನು ಇಲ್ಲಿಗೆ ಬರುತ್ತೆ ಅಂತ ವೇಟ್ ಮಾಡಿದ್ರೆ ಪ್ರೈಸ್ ಬರಲ್ಲ. ನಾವು ಮಾರ್ಕೆಟ್ ಹೇಗೆ ನಮ್ಗೆ ಸಿಚುಯೇಷನ್ ಕೊಡುತ್ತೋ ಅದಕ್ಕೆ ತಕ್ಕಂಗೆ ನಾವು ಅದನ್ನ ಅಳವಡಿಸ್ಕೊಂಡು ಅದ್ರ ಜೊತೆ ನಾವು ಎಂಟ್ರಿ ತಗೊಳ್ಳೋದನ್ನ ಪ್ಲಾನ್ ಮಾಡ್ಕೊಬೇಕು. ಇದು ಎಸ್ ಎಲ್ ಹೋಗ್ಬೋದು, ಅದು ಯಾವ್ದೇ ಟೈಮಲ್ಲಿ ಬೇಕಾದ್ರೂ ಇದನ್ನ ಟಾಪ್ ಅಂತ ಎಸ್ ಎಲ್ ತಗೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ಆದ್ರೂ ನಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ, ಇಲ್ಲಿ ತನಕ ನಾನು ಹೋಗಿ ಹೋಗುತ್ತೆ ಈ ಎಂಟ್ರಿ ಕೊಟ್ಟ ಮೇಲೆ ಅಂತ. ಸೊ ಅಲ್ಲಿ ತನಕ ಹೋಯ್ತು. ಲಕ್ಕಿಲಿ ನಾನು 3:24 ಏನೋ ಒಂದು ಕೆಲಸಕ್ಕೋಸ್ಕರ ಇದನ್ನ ನೋಡೋಕ್ಕೋಸ್ಕರನೂ ಎದ್ದೆ. ಸೊ ಅದು ಈಸಿಯಾಗಿ ಟಿ ಪಿ ಇಟ್ ಆಗಿತ್ತು. ಅಂದ್ರೆ ನನ್ಗೆ ಸಾಕು 1:2 ಅಂತ. ನನ್ಗೇನಾದ್ರು ಗ್ರೀಡ್ ಸ್ವಲ್ಪ ಜಾಸ್ತಿ ಇದ್ದು ಇನ್ನು ಮೇಲ್ ಹೋಗುತ್ತೆ ಅಂತಿದ್ರೆ ಇಷ್ಟು ಮೇಲ್ ಹೋಗೋದು ನಾನು ಕ್ಲೋಸ್ ಮಾಡೋಕ್ಕಾಗ್ತದೆ, ಯಾಕೆಂದ್ರೆ ನಾನು ಖಂಡಿತ ಮಲ್ಕೋತಿದ್ದೆ, ಇಷ್ಟೆಲ್ಲ ಎದ್ದಿರೋ ಅಷ್ಟು ಚಾನ್ಸೇ ಇಲ್ಲ. ಸೊ ಈ ತರ ನೀವು ಪ್ಲಾನ್ ಮಾಡ್ಕೊಬೇಕು. ಇದು ಇವತ್ತಿನ ಪ್ಲಾನ್. ಓಕೆನಾ. ಸೊ ಅಷ್ಟೇ ಗೈಸ್, ಸಿಗುವ ಮತ್ತೆ ನಾಳೆ. ಟ್ರೇಡ್ ತಗೊಂಡಿದ್ದೆ, ಟ್ರೇಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ತರ, ಇಲ್ಲ ಅಂದ್ರೆ ಹೀಗೆ. ಓಕೆನಾ. ಥ್ಯಾಂಕ್ ಯು, ಬೈ ಬಾಯ್.